ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 4 ಚತುರ್ಭುಜಗಳು, ಈ ಅಧ್ಯಾಯದಲ್ಲಿ ಬರುವಂತಹ ಪುಟ ಸಂಖ್ಯೆ 103ರಲ್ಲಿ ಇರುವಂತಹ ನಿರ್ಧಾರಕ 8ರ ಬಗ್ಗೆ ಕಲಿಯೋಣ. ನಿರ್ಧಾರಕ 8 ಸಮಾಂತರ ಚತುರ್ಭುಜದ ಎರಡು ಕರ್ಣಗಳ ಛೇದಕ ಬಿಂದು ಯಾವುದು ಎಂಬುದರ ಬಗ್ಗೆ ಆಗಿದೆ. ಈ ನಿರ್ಧಾರಕ 8ರಲ್ಲಿ ನಾವು ಸಮಾಂತರ ಚತುರ್ಭುಜದ ಎರಡು ಕರ್ಣಗಳ ಬಗ್ಗೆ ಕಲಿಲಿಕ್ಕಿದ್ದೇವೆ. ಹಾಗಾಗಿ ಇಲ್ಲಿ ನಮಗೆ ಕಾಣಬಹುದು, ಒಂದು ಸಮಾಂತರ ಚತುರ್ಭುಜವನ್ನ ಕೊಟ್ಟಿದ್ದಾರೆ. ಆ ಸಮಾಂತರ ಚತುರ್ಭುಜದ ಹೆಸರು EASY. ಹಾಗೆ ಆ ಸಮಾಂತರ ಚತುರ್ಭುಜದಲ್ಲಿ ಎರಡು ಕೋನಗಳನ್ನ ಚೂಸ್ ಮಾಡಿದ್ದಾರೆ. ಎರಡು ತ್ರಿಭುಜಗಳನ್ನ ಚೂಸ್ ಮಾಡಿದ್ದಾರೆ. ಒಂದು ತ್ರಿಭುಜ AOE, ಇನ್ನೊಂದು ತ್ರಿಭುಜ YOS. ಯಾಕೆ ಈ ಎರಡು ತ್ರಿಭುಜಗಳನ್ನ ಚೂಸ್ ಮಾಡಿದ್ದಾರೆ ಅಂದ್ರೆ, ನಾವು ಈ ನಿರ್ಧಾರಕ 8ರಲ್ಲಿ ಸಮಾಂತರ ಚತುರ್ಭುಜದ ಕರ್ಣಗಳ ಬಗ್ಗೆ ಕಲಿತಾ ಇದ್ದೇವೆ. ಸೊ AOE ತ್ರಿಭುಜ ಮತ್ತೆ SOY ತ್ರಿಭುಜವನ್ನ ಚೂಸ್ ಮಾಡಿದ್ರೆ ಅದು ಆ ಸಮಾಂತರದ ಚತುರ್ಭುಜದ ಕರ್ಣಗಳನ್ನು ಕೂಡ ಕವರ್ ಮಾಡ್ತದೆ. ಈ ಎರಡು ತ್ರಿಭುಜದಲ್ಲಿ ಈ ಕರ್ಣಗಳು ಕೂಡ ಬರ್ತದೆ. ಹಾಗಾಗಿ ಈ ಎರಡು ತ್ರಿಭುಜಗಳನ್ನು ತೆಗೆದುಕೊಂಡಿದ್ದಾರೆ. ನೀವು ಈ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ಬಹುದು, ಅಥವಾ ಇಲ್ಲಿ ಇರುವಂತ AOS ತ್ರಿಭುಜ ಮತ್ತೆ YOE ತ್ರಿಭುಜವನ್ನು ಕೂಡ ತೆಗೆದುಕೊಳ್ಬಹುದು. ಯಾವುದಾದ್ರೂ ಎರಡು ಅಭಿಮುಖವಾಗಿರುವಂತ ತ್ರಿಭುಜಗಳನ್ನು ತೆಗೆದುಕೊಂಡು ನಾವು ಇಲ್ಲಿ ಇದನ್ನ ಪ್ರೂವ್ ಮಾಡಬಹುದು. ಸೊ ಇಲ್ಲಿ ಈಗ ನಿರ್ಧಾರಕ 8ನ್ನು ಪ್ರೂವ್ ಮಾಡ್ತಾ ಹೋಗುವ ಮೊದಲಿಗೆ ನಾವು ತೆಗೆದುಕೊಂಡಂತ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ಪ್ರೂವ್ ಮಾಡಬೇಕು. ಒಮ್ಮೆ ಸರ್ವಸಮ ಅಂತ ನಾವು ಸಾಧಿಸಿದ ನಂತರ ಅವುಗಳ ಅನುರೂಪ ಭಾಗಗಳು ಕೂಡ ಸಮವಾಗಿದೆ ಅಂತ ಹೇಳಿ ನಾವಿಲ್ಲಿ ಪ್ರೂವ್ ಮಾಡಬಹುದು. ನಿರ್ಧಾರಕ 8 ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಇಲ್ಲಿ ಈ ನಿರ್ಧಾರಕ 8ನ್ನ ಸಾಧಿಸಲಿಕ್ಕೆ ನಾವು ಎರಡು ತ್ರಿಭುಜಗಳನ್ನು ತೆಗೆದುಕೊಂಡಿದ್ದೇವೆ. ತ್ರಿಭುಜ AOE ಗ್ರೀನ್ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ದೇನೆ. ಹಾಗೆ ತ್ರಿಭುಜ YOS ಬ್ಲೂ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ದೇನೆ. ಈ ಎರಡು ತ್ರಿಭುಜಗಳ ಮೂರು ಭಾಗಗಳು ಸಮ ಅಂತ ತೋರಿಸಿ ಈ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ಹೇಳಿ ನಾವೀಗ ಪ್ರೂವ್ ಮಾಡಬೇಕು. ಸೊ ಮೊದಲಿಗೆ ಒಂದೊಂದೇ ಭಾಗಗಳನ್ನು ತೆಗೆದುಕೊಳ್ತಾ ಹೋಗುವ. ಇದೊಂದು ಸಮಾಂತರ ಚತುರ್ಭುಜ ಆಗಿರೋದ್ರಿಂದ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಯಾವಾಗಲೂ ಸಮವಾಗಿರ್ತದೆ. ಹಾಗಾಗಿ ಈ ಎರಡು ತ್ರಿಭುಜದಲ್ಲಿ ನಾವು ಈ ಬಾಹು AE ಯಾವುದಕ್ಕೆ ಸಮವಾಗಿದೆ ಅಂತ ಹೇಳ್ಬೋದು, SYಗೆ ಸಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಯಾಕೆಂದ್ರೆ ಇವೆರಡೂ ಕೂಡ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳಾಗಿವೆ. ಹಾಗಾಗಿ ಮೊದಲಿಗೆ ಇಲ್ಲಿ ಬರೀತಾ ಇದ್ದೇನೆ, AE = SY. ಇದಕ್ಕೆ ಕಾರಣ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹು. ಇವು ಈ ರೀತಿಯಲ್ಲಿ ಬರೆದ್ರಾಯ್ತು, ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಅಂತ ರೀಸನ್. ನೆಕ್ಸ್ಟ್ ನಾವಿಲ್ಲಿ ನೀವು ಈ ಎರಡು ತ್ರಿಭುಜಗಳನ್ನ ಗಮನಿಸಿದ್ರೆ ಇಲ್ಲಿ ಇರುವಂತ ಗೆರೆಗಳನ್ನ ಗಮನಿಸಿ. AE ಎನ್ನುವಂತಹ ಸಮಾಂತರವಾಗಿರುವಂತ ಗೆರೆ, ಹಾಗೆ SY ಎನ್ನುವಂತ ಸಮಾಂತರವಾಗಿರುವಂತ ಗೆರೆ ಇದೆ. ಈ ಗೆರೆಯನ್ನ ಒಂದು ಛೇದಕ ಛೇದಿಸ್ತಾ ಇದೆ. ಯಾವ ಛೇದಕ? AY ಎನ್ನುವಂತ ಛೇದಕ ಇಲ್ಲಿ ಛೇದಿಸ್ತಾ ಇದೆ. ಇಲ್ಲಿ ನಾನು ಈ ಚಿತ್ರದಲ್ಲಿ ತ್ರಿಭುಜದ ಕೆಲವೊಂದು ಭಾಗಗಳನ್ನು ತೆಗೆದುಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನೀವು ಗಮನಿಸಿದ್ರೆ ಈ ಕೋನ A ಎನ್ನುವಂಥದ್ದು, ಈ ತ್ರಿಭುಜ AOEಯ ಕೋನ A ಎನ್ನುವಂಥದ್ದು ಈ ಕೋನ Yಗೆ ಸಮವಾಗಿರ್ತದೆ. ಯಾಕೆಂದ್ರೆ ಇವೆರಡೂ ಕೂಡ ಯಾವ ರೀತಿಯ ಕೋನಗಳಾಗಿವೆ? ಪರ್ಯಾಯ ಕೋನಗಳಾಗಿವೆ. ಸೊ ಹಾಗಾಗಿ ನಾವು ಹೇಳ್ಬೋದು, ಇಲ್ಲಿ ಕೋನ A, ಈ ಚಿತ್ರವನ್ನ ಗಮನಿಸಿ, ಚಿತ್ರದಲ್ಲಿ ಈ ಕೋನ A ಅಂದ್ರೆ ಕೋನ EAO ಎನ್ನುವಂಥದ್ದು ಯಾವುದಕ್ಕೆ ಸಮವಾಗಿದೆ? ಕೋನ SYOಗೆ ಸಮವಾಗಿದೆ. ಯಾಕೆಂದ್ರೆ ಇವೆರಡು ಕೂಡ ಪರ್ಯಾಯ ಕೋನಗಳಾಗಿವೆ. ಅದೇ ರೀತಿ ಪುನಃ ಇನ್ನೊಂದು ನಾವು ಛೇದಕವನ್ನ ಗಮನಿಸಿದ್ರೆ ಇಲ್ಲಿ ಅದೇ ರೀತಿ ಇರುವಂತ ಛೇದಕ, ಈಗ AE ಇದೆ, ಇನ್ನೊಂದು ಗೆರೆ SY ಇದೆ. ಈ ಎರಡು ಗೆರೆಗಳು ಸಮಾಂತರವಾಗಿದೆ ಒಂದಕ್ಕೊಂದು. ಇದನ್ನ ಇನ್ನೊಂದು ಛೇದಕ ಛೇದಿಸ್ತಾ ಇದೆ. ಅದು ಯಾವುದು ಅಂದ್ರೆ ಛೇದಕ ES.
ಈ ಛೇದಕ AE ಮತ್ತೆ SY ಸಮಾಂತರವಾಗಿರುವಂತ ಗೆರೆಗಳನ್ನು ಛೇದಿಸ್ತಾ ಇದೆ, ಆಗ ಅಲ್ಲಿ ಉಂಟಾಗುವಂತ ಕೋನ AE, ಈ ಕೋನವು S ಗೆ ಸಮವಾಗಿರ್ತದೆ. ಯಾಕೆಂದ್ರೆ ಇದು ಪರ್ಯಾಯ ಕೋನವಾಗಿದೆ. ಅಂದ್ರೆ ಚಿತ್ರದಲ್ಲಿ ನಾವು ಯಾವ ಕೋನ ಅಂತ ಹೇಳ್ಬೋದು, ಈ ಚಿತ್ರದಲ್ಲಿ ನಾನಿಲ್ಲಿ ಗ್ರೀನ್ ಕಲರ್ ಇಂದ ಗುರುತಿಸ್ತಾ ಇರುವಂತ ಈ ಕೋನವು ಇದಕ್ಕೆ ಸಮವಾಗಿರ್ತದೆ. ಅಂದ್ರೆ ಕೋನ S ಗೆ ಸಮವಾಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಯಾಕೆಂದ್ರೆ ಪರ್ಯಾಯ ಕೋನಗಳು ಅಂತ ರೀಸನ್ ಇದಕ್ಕೆ. ಸೊ ಈ ಎರಡು ವಿಷಯಗಳನ್ನು ಉಪಯೋಗಿಸಿ ನಾವಿಲ್ಲಿ ಎರಡು ಭಾಗಗಳು ಸಮವಾಗಿದೆ ಅಂತ ತೋರಿಸಬಹುದು. ಸೊ ಅದನ್ನೇ ನಾನಿಲ್ಲಿ ಬರೀತಾ ಇದ್ದೇನೆ. ಮೊದಲಿಗೆ ನಾವಿಲ್ಲಿ ಬರೆಯುವ ಕೋನ EAO ಅಂದ್ರೆ ಕೋನ EAO ಅಂದ್ರೆ ಯಾವ ಕೋನ, ಇಲ್ಲಿ ಇರುವಂತ ಈ ಕೋನವು ಇದಕ್ಕೆ ಸಮವಾಗಿದೆ ಅಂತ ಬರೀಬೇಕು. ಸೊ ಅದನ್ನ ಬರೀತಾ ಇದ್ದೇನೆ. ಸೊ ಕೋನ EAO ಇಸ್ ಈಕ್ವಲ್ ಟು ಕೋನ SYO ಆಗಿದೆ. ಯಾಕೆ, ಇದಕ್ಕೆ ರೀಸನ್ ಏನಂದ್ರೆ AE ಸಮಾಂತರ SY ಆಗಿದೆ. ಹಾಗೆ ಇಲ್ಲಿ ಛೇದಕ ಯಾವುದು, AY ಎನ್ನುವಂಥದ್ದು ಏನಾಗಿದೆ, ಛೇದಕವಾಗಿದೆ. ಛೇದಕ ಇರುವುದರಿಂದ ಅಲ್ಲಿ ಯಾವ ಕೋನಗಳು ಸಮವಾಗಿರ್ತದೆ, ಪರ್ಯಾಯ ಕೋನಗಳು ಯಾವಾಗಲೂ ಸಮವಾಗ್ತದೆ. ಸೊ ಛೇದಕವಾಗಿರೋದ್ರಿಂದ ಪರ್ಯಾಯ ಕೋನಗಳು ಉಂಟಾಗಿರ್ತದೆ. ಸೊ ಪರ್ಯಾಯ ಕೋನಗಳು ಯಾವಾಗಲೂ ಸಮವಾಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು ರೀಸನ್ ಆಗಿ. ನೆಕ್ಸ್ಟ್ ರೀಸನ್ ಏನಂದ್ರೆ, ಇಲ್ಲಿ ನೆಕ್ಸ್ಟ್ ಕೋನವನ್ನು ನೀವು ಗಮನಿಸುವುದಾದ್ರೆ, ಇಲ್ಲಿರುವಂತ ಈ ಕೋನ ಅಂದ್ರೆ ಈ ಕೋನವು ಚಿತ್ರವನ್ನ ಗಮನಿಸಿ ಈ ಕೋನಕ್ಕೆ ಸಮವಾಗಿರ್ತದೆ. ಅಂದ್ರೆ ನಾವು ಇಲ್ಲಿ ಹೇಳ್ಬೋದು ಕೋನ AEO ಎನ್ನುವಂಥದ್ದು ಯಾವುದಕ್ಕೆ ಸಮವಾಗಿದೆ, ಕೋನ YSO ಗೆ ಸಮವಾಗಿದೆ. ಯಾಕೆ, ಇದಕ್ಕೆ ಕೂಡ ರೀಸನ್ ಸೇಮ್. AE ಸಮಾನಾಂತರ SY ಆಗಿದೆ, ಎರಡು ಸಮಾನಾಂತರವಾಗಿರುವ ರೇಖೆಗಳಿದೆ. ಅದರಲ್ಲಿ ಛೇದಕ ಬೇರೆ, ES ಎನ್ನುವಂಥದ್ದು ಏನಾಗಿದೆ, ಛೇದಕವಾಗಿದೆ. ಆಗ ಉಂಟಾಗುವಂತ ಪರ್ಯಾಯ ಕೋನಗಳು ಏನಾಗಿರ್ತದೆ, ಪರ್ಯಾಯ ಕೋನಗಳು ಸಮವಾಗಿರ್ತದೆ. ಹಾಗಾಗಿ ಈ ಎರಡು ಕೋನಗಳು ಸಮ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ನೀವೀಗ ಇದೆಲ್ಲವನ್ನ ಗಮನಿಸಿದ್ರೆ ನಿಮ್ಗಿಲ್ಲಿ ಮೂರು ಭಾಗಗಳು ಸಮವಾಗಿದೆ ಅಂತ ಸಿಕ್ಕಿದೆ. ಯಾವುದೆಲ್ಲ ಮೂರು ಭಾಗಗಳು, ಇಲ್ಲಿ ಗಮನಿಸಿ. ಮೊದಲಿಗೆ ನಾವು ಯಾವ್ದು ಸಮವಾಗಿದೆ ಅಂತ ತೋರಿಸಿದ್ದೇವೆ, ಮೊದಲಿಗೆ ನಾವು ಬಾಹು ಸಮವಾಗಿದೆ ಅಂತ ತೋರಿಸಿದ್ದೇವೆ. ನೆಕ್ಸ್ಟ್ ನಾವು ಕೋನ ಸಮವಾಗಿದೆ ಅಂತ ತೋರಿಸಿದ್ದೇವೆ. ಆಮೇಲೆ ಪುನಃ ಕೋನ ಸಮವಾಗಿದೆ ಅಂತ ತೋರಿಸಿದ್ದೇವೆ. ಹಾಗೆ ಈ ಎರಡು ಕೋನಗಳ ನಡುವೆ ಇರುವಂತದ್ದು ಯಾವುದು, ಇದು ಬಾಹು ಆಗಿದೆ. ಅಂದ್ರೆ ನಾವಿಲ್ಲಿ ಯಾವ ಸರ್ವಸಮ್ಮತೆ ನಿಯಮವನ್ನು ಉಪಯೋಗಿಸಬಹುದು, ಕೋ ಸರ್ವಸಮ್ಮತೆ ನಿಯಮವನ್ನು ಉಪಯೋಗಿಸಬಹುದು. ಯಾಕೆಂದ್ರೆ ಕೋನಗಳ ಮಧ್ಯೆ ಬಾಹು ಇದೆ. ಈ AE ಎನ್ನುವಂತ ಬಾಹು, ಅದೇ ರೀತಿ SY ಎನ್ನುವಂತ ಬಾಹು ನಾವು ಈಕ್ವಲ್ ಅಂತ ತೋರಿಸಿರುವ ಎರಡು ಕೋನಗಳ ಮಧ್ಯ ಇದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು ತ್ರಿಭುಜ ಯಾವುದು ಸರ್ವಸಮ, ತ್ರಿಭುಜ AOE ಸರ್ವಸಮ ತ್ರಿಭುಜ YOS ಆಗಿದೆ. ಇದಕ್ಕೆ ರೀಸನ್ ಏನು, ರೀಸನ್ ಕೋ ನಿಬಂಧನೆ, ಅಥವಾ ಇಂಗ್ಲಿಷ್ ನಲ್ಲಿ ನಾವು ಸೈಡ್ ಆಂಗಲ್. ಸೊ ಈ ನಿಬಂಧನೆಯ ಪ್ರಕಾರ ನಾವಿಲ್ಲಿ ಹೇಳ್ಬೋದು ಏನಂದ್ರೆ ಈ ಎರಡು ತ್ರಿಭುಜಗಳು ಸರ್ವಸಮ ಆಗಿದೆ ಅಂತೇಳಿ. ಈಗ ತ್ರಿಭುಜಗಳು ಸರ್ವಸಮ ಆದ್ರೆ ಅವುಗಳ ಅನುರೂಪ ಭಾಗಗಳು ಕೂಡ ಸಮವಾಗಿರ್ತದೆ. ಅಂದ್ರೆ ಯಾವುದು ಸಮ ಅಂತ ನಾವು ಹೇಳ್ಬೋದು, ಇಲ್ಲಿ ಈಗ ನಾವು ಹೇಳ್ಬೋದು OA ಇಸ್ ಈಕ್ವಲ್ ಟು ಏನಾಗಿದೆ, OY ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ OE ಇಸ್ ಈಕ್ವಲ್ ಟು OS ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಎರಡು ತ್ರಿಭುಜಗಳು ಸರ್ವಸಮ ಆಗಿರೋದ್ರಿಂದ CPCT ಅಥವಾ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಕೂಡ ಸಮ ಆಗಿರ್ತದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು OA ಇಸ್ ಈಕ್ವಲ್ ಟು OY ಆಗಿದೆ ಮತ್ತು OE ಇಸ್ ಈಕ್ವಲ್ ಟು OS ಆಗಿದೆ ಅಂತ ಹೇಳ್ಬೋದು. ಇದಕ್ಕೆ ರೀಸನ್ ಏನಂದ್ರೆ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಅಂತೇಳಿ. ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಈ ರೀತಿಯಲ್ಲಿ ಬರೀಬಹುದು, ಅಥವಾ ಇಂಗ್ಲಿಷ್ ನಲ್ಲಿ ನಾವು ಅದನ್ನ CPCT ಅಂತ ಹೇಳ್ತೇವೆ, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ ಅಂತ ಹೇಳ್ತೇವೆ. ಸೊ ಇದರ ಅರ್ಥ ಏನು, ಆದ್ರಿಂದ ನಾವು ಏನು ಹೇಳ್ಬೋದು, ಇಲ್ಲಿರುವಂತ O ಎನ್ನುವಂತ ಬಿಂದು ಏನಾಗಿದೆ, ಎರಡು ಕರ್ಣಗಳ ಮಧ್ಯ ಬಿಂದುವಾಗಿದೆ ಅಂತ ಹೇಳ್ಬೋದು. O ಎನ್ನುವಂಥದ್ದು ಎರಡು ಕರ್ಣಗಳ ಮಧ್ಯ ಬಿಂದು ಆಗಿದೆ.
ಸೊ ಮಧ್ಯ ಬಿಂದು ಆಗಿದೆ ಅಂತ ಹೇಳಿದ್ರೆ ಏನರ್ಥ, ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಅದನ್ನು ನಾವಿಲ್ಲಿ ಪ್ರೂವ್ ಮಾಡಿದ್ದೇವೆ. ಇದು ನಿರ್ಧಾರಕ 8 ಆಗಿದೆ. ಅಂದ್ರೆ ಸಮಾಂತರ ಚತುರ್ಭುಜದ ಕರ್ಣಗಳು ಈಕ್ವಲ್ ಪಾರ್ಟ್ಸ್ ಆಗಿ ಅದನ್ನ ಡಿವೈಡ್ ಮಾಡ್ತದೆ. OA ಇಸ್ ಈಕ್ವಲ್ ಟು OY ಆಗಿದೆ, OE ಇಸ್ ಈಕ್ವಲ್ ಟು OS ಆಗಿದೆ. ಇದು ನಿರ್ಧಾರಕ 8. ನಂತರ ಇಲ್ಲಿ ಇನ್ನೊಂದು ಕ್ವಶನ್ ಅನ್ನ ಕೇಳಿದ್ದಾರೆ, ನೀವಿಲ್ಲಿ ಗಮನಿಸಬಹುದು. ಈ ನಿರ್ಧಾರಕ 8 ನಾವು ಈಗಾಗಲೇ ಪ್ರೂವ್ ಮಾಡಿದ್ದೇವೆ. ಪ್ರೂವ್ ಮಾಡಿದ ಮೇಲೆ ಇನ್ನೊಂದು ಕ್ವಶನ್ ಇದೆ, ತ್ರಿಭುಜ AOE ಸರ್ವಸಮ ತ್ರಿಭುಜ SOY ಅಂತ ಬರೀಬಹುದಾ ಅಂತ ಕೇಳಿದ್ದಾರೆ. ಸೊ ಏನು ಕೇಳಿದ್ದಾರೆ ಅಂದ್ರೆ, ತ್ರಿಭುಜ AOE ಸರ್ವಸಮ ತ್ರಿಭುಜ SOY ಅಂತ ನಾವಿಲ್ಲಿ ಬರೀಬಹುದಾ ಅಂತ ಹೇಳಿ. ಸೊ ಈ ರೀತಿ ಬರೀಲಿಕ್ಕೆ ನೀವು ಆಗುದಿಲ್ಲ, YOS ಅಂತಲೇ ಬರಿಬೇಕು. ಯಾಕೆ ಅಂದ್ರೆ, ಈಗ ನೀವಿಲ್ಲಿ ಗಮನಿಸಿದ್ರೆ, ಈ ಚಿತ್ರವನ್ನ ಗಮನಿಸಿದ್ರೆ, ಇಲ್ಲಿ ತ್ರಿಭುಜ AOE ಇಲ್ಲಿ ಇರುವ ಕೋನಗಳನ್ನ ಹಾಗೆ ಬಾಹುಗಳನ್ನ ಗಮನಿಸಿ. AE ಎನ್ನುವಂತ ಬಾಹು ಯಾವುದಕ್ಕೆ ಸಮವಾಗಿದೆ? A ಎನ್ನುವಂತ ಬಾಹು YS ಗೆ ಸಮವಾಗಿದೆ. ಹಾಗಾಗಿ ಇಲ್ಲಿ AE ಇದ್ರೆ ಇಲ್ಲಿ ಕೊನೆಗೆ Y ಮತ್ತೆ S ಇರಬೇಕು. ಅದೇ ರೀತಿ ನೀವು ಕೋನಗಳನ್ನ ನೋಡಿದ್ರೆ, ಇಲ್ಲಿ A ಕೋನ, ಇಲ್ಲಿ ಚಿತ್ರವನ್ನ ಗಮನಿಸಿ, A ಕೋನ ಯಾವುದಕ್ಕೆ ಸಮ? ಕೋನ Y ಗೆ ಸಮ. ಹಾಗಾಗಿ A ಯ ಎದುರಿಗೆ Y ಬರಬೇಕು. ನೆಕ್ಸ್ಟ್ ಕೋನ E ಎನ್ನುವಂಥದ್ದು ಕೋನ S ಗೆ ಸಮವಾಗಿದೆ, ಹಾಗೆ E ಯ ಎದುರಿಗೆ S ಬರಬೇಕು. ಆದ್ರಿಂದ ನೀವಿಲ್ಲಿ ಈ ರೀತಿ ಬರೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ತ್ರಿಭುಜ AOE ಸರ್ವಸಮ ತ್ರಿಭುಜ SOY ಅಂತ ಬರೀಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಈ ರೀತಿ ಬರೆದಾಗ ಕೋನ A ಯಾವುದಕ್ಕೆ ಸಮ ಆಗ್ತದೆ? ಇಲ್ಲಿ ಕೋನ S ಗೆ ಸಮ ಆಗ್ತದೆ. ಆದ್ರೆ ಕೋನ ಇಲ್ಲಿರುವಂತ A ಯಾವುದಕ್ಕೆ ಸಮವಾಗಿದೆ? ಇಲ್ಲಿ Y ಗೆ ಸಮವಾಗಿದೆ. ಪರ್ಯಾಯ ಕೋನಗಳು. ಹಾಗಾಗಿ ನಾವು ಈ ರೀತಿ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಸೊ ಇದು ತ್ರಿಭುಜ AOE ಸರ್ವಸಮ ತ್ರಿಭುಜ SOY ಎಂದು ಬರೆಯುವುದು ತಪ್ಪಾಗುತ್ತದೆ ಅಂತ ಕೇಳಿದ್ದಾರೆ. ಹೌದು, ತಪ್ಪಾಗ್ತದೆ. ಯಾಕೆ ಅಂತ ಹೇಳಿದ್ರೆ ನೀವು ರೀಸನ್ ಅನ್ನ ಕೊಡ್ಬೋದು. ಯಾಕೆ ಅಂದ್ರೆ ಕೋನ EAO ಎನ್ನುವಂಥದ್ದು ಏನಾಗಿದೆ? ಕೋನ SYO ಗೆ ಸಮವಾಗಿದೆ. ಹಾಗೆ ಕೋನ AEO ಎನ್ನುವಂಥದ್ದು ಕೋನ YSO ಗೆ ಸಮವಾಗಿದೆ. ಅಂದ್ರೆ ಕೋನ A Y ಗೆ ಸಮ, ಕೋನ E S ಗೆ ಸಮ. ಸೊ ನಾವು ಈ ರೀತಿಯಲ್ಲಿ ಬರೆದ್ರೆ ಇಲ್ಲಿ ಏನಾಗ್ತದೆ? ಕೋನ A S ಗೆ ಸಮ ಅಂತ ನಾವು ಹೇಳಿದಾಗೆ ಆಗ್ತದೆ. ಹಾಗಾಗಿ ಇದು ತಪ್ಪಾಗ್ತದೆ. ಆದ್ರಿಂದ ಈ ರೀತಿ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವಿಲ್ಲಿ ಹೇಳ್ಬೋದು.